ಸರ್ ನಮಸ್ಕಾರ ಸರ್. ಮೇಡಮ್ ಇಲ್ವಾ? ಮೇಡಮ್ಮು ಏನೋ ಒಂದು ಸ್ವಲ್ಪ ವಿಚಾರಣೆ ಮಾಡಬೇಕು. ಯಾರೋ ಕೈದಿನ ವಿಚಾರಣೆ ಮಾಡ್ತಾ ಇದ್ದಾರೆ. ಏನಾಗಬೇಕಾಗಿತ್ತು? ಏನೂ ಇಲ್ಲ ಸರ್, ಒಂದು ಕಂಪ್ಲೇಂಟ್ ಕೊಟ್ಟು ಒಬ್ರನ್ನ ಒಳಗಾಕ್ಸಿದ್ದೆ ನಾನು, ಕಿಡ್ನಾಪಿಂಗ್ ಕೇಸು. ಅದಕ್ಕೆ ಅವ್ರ ಅಪ್ಪ ಅಮ್ಮ ಬಂದಿದ್ದಾರೆ. ಇರ್ರಿ ಕರಿತೀನಿ ಅವ್ರನ್ನ, ಅವ್ರ ಎದುರಿಗೆ ಹೇಳ್ತೀನಿ. ಅಣ್ಣ ಬರೀ ಒಳಿಗೆ, ಅಕ್ಕ ಬಾರಕ್ಕ ಒಳಿಕೆ. ಇವರು ಅದೇ ಸರ್, ನಾನು ಕಿಡ್ನಾಪ್ ಮಾಡಿದ್ನಲ್ಲ ಸುರೇಶ್ ಅಂತ, ಅವನ್ನ ಒಳಗಡೆ ಹಾಕಿದ್ದೀರಲ್ಲ, ಅವ್ರ ಅಪ್ಪ ಅಮ್ಮ. ಅವ್ರ ಅಪ್ಪ ಅಮ್ಮನ? ಏನು ನೀವು ಅವ್ರ ಜೊತೆನೇ ಬಂದುಬಿಟ್ಟಿದ್ದೀರಾ? ಹಾಂ, ಅವ್ರನ್ನೇ ಕರ್ಕೊಂಬಂದಿದ್ದೀರಲ್ಲ, ಏನು ಸಮಾಚಾರ? ಏನು ನೋಡ್ಕೊಂಡು ಹೋಗಕ್ಕೆ ಬಂದ್ರು ಅಥವಾ ಬೇರೆ ಏನಾದರೂ ಇದೆಯೋ ವಿಷಯ? ಅದೇನೂ ಇಲ್ಲ ಸರ್, ಪಾಪ ಅವ್ರ ಮಗ ಒಬ್ಬನೇ ಮಗ ಇರೋದು, ಇನ್ನೊಬ್ಬರು ಏನೋ ಎಲ್ಲೋ ಬೇರೆ ಕಡೆ ಇದ್ದಾರಂತೆ. ಈಗ ಅವ್ರ ಮಗ ಬಿಟ್ಟರೆ ಬೇರೆ ಯಾರೂ ಆಸರೆ ಇಲ್ಲ ಅಂತೇಳಿ ಒಂದೇ ಸಮಕ್ಕೆ ನಮ್ಮ ಮನೆಗೆ ಬಂದು ಗೋಳಾಡ್ತಾ ಇದ್ರು ಸರ್ ಅವ್ರ ಅಪ್ಪನೂ ಅಮ್ಮನೂ. ಅದಕ್ಕೆ ನನಗೆ ಒಂಥರ ಮನ್ಸಿಗೆ ತುಂಬ ಸಂಕಟ ಆಯಿತು ಸರ್ ಅವ್ರ ಗೋಳಾಟ ನೋಡಿ. ಯಾರಿಗೂ ಈ ಥರ ಮಗ ಹುಟ್ಟಬಾರ್ದು ಸರ್. ಅದಕ್ಕೆ ಏನಾಯ್ತೀಗ? ಹಾಂ, ಏನಾಯ್ತು ಅಂತ ನಾ ವಿಷಯ ಹೇಳಿ, ಏನು ಅಂತಾನ? ಏನಕ್ಕೆ ಕರ್ಕೊಂಬಂದಿದ್ದೀರಾ ಅವ್ರನ್ನ? ಮೇಡಮ್ ಇಲ್ವಾ ಸರ್? ಮೇಡಮ್ ಹತ್ರನೇ ಹೇಳ್ತೀರಾ? ಸರಿ ಆಯ್ತು, ಮೇಡಮ್ ಬರ್ತಾರೆ ಇರ್ರಿ. ಹಾಂ ರವಿ, ಏನದು? ಯಾರದು? ಮೇಡಮ್, ಅದೇ ಕಿಡ್ನಾಪಿಂಗ್ ಕೇಸು ಕಂಪ್ಲೇಂಟ್ ಕೊಟ್ಟಿದ್ರಲ್ಲ ಶಿಲ್ಪಾ ಅನ್ನೋರು, ಅವರು ಮತ್ತೆ ಆ ಸುರೇಶ್ ಅನ್ನೋರು ತಂದೆ ತಾಯಿ ಬಂದಿದ್ದಾರೆ. ಏನೋ ನಿಮ್ಮ ಹತ್ರ ಏನೋ ಮಾತಾಡ್ಬೇಕಂತೆ. ಬನ್ನಿ ಮೇಡಮ್. ಓ ಹೌದಾ? ಏನ್ರಿ ಶಿಲ್ಪಾ ಅವರೇ, ಏನು ಸಮಾಚಾರ? ಇವ್ರನ್ನೇ ಕರ್ಕೊಂಬಂದ್ರೆ ಇಲ್ಲಿಗೆ? ಮೇಡಮ್ ಅವರೇ, ನನ್ನ ಮಗ ಹೆಂಗಿದ್ದಾನೆ ಮೇಡಮ್ ಅವರೇ? ಊಟ ಮಾಡೋದ್ನ, ನಿದ್ದೆ ಮಾಡೋದ್ನ? ನಾವು ಅವನು ನೋಡಬೇಕು ಮೇಡಮ್ ಅವರೇ, ತೋರಿಸ್ರಿ ಬೇಗ, ಎಲ್ಲಿದ್ದಾನ ಅವನು? ಆಯ್ತಮ್ಮ ತೋರಿಸ್ತೀವಿ. ನೀವು ಏನಕ್ಕೆ ಬಂದಿದ್ದೀರಾ ಆ ವಿಷಯ ಹೇಳಿ. ನೋಡ್ಕೊಂಡು ಹೋಗಕ್ಕೆ ಬಂದಿದ್ದೀರಾ ಅಥವಾ ಏನಾದರೂ ಬೇರೆ ಏನಾದರೂ ವಿಷಯ ಇದೆಯಾ? ನೋಡ್ಕೊಂಡು ಹೋಗಕ್ಕೆ ಬಂದಿದ್ರೆ ನೋಡ್ಕೊಂಡು ಹೋಗಿ ಅಷ್ಟೇನೆ. ಮೇಡಮ್, ನಾವು ಬರೀ ನೋಡ್ಕೊಂಡು ಹೋಗಕ್ಕೆ ಬಂದಿಲ್ಲ ಮೇಡಮ್, ಅದು ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಲ್ವ ನಾನು, ಅದಕ್ಕೇನೆ ಪಾಪ ಅವ್ರ ಅಪ್ಪ ಅಮ್ಮ ಗೋಳಾಡ್ತಿದ್ದಾರೆ. ಮಗ ಇಲ್ಲದೆ ನಾವು ಸತ್ತೋಗ್ತೀವಿ ಅಂತನ ನನ್ನ ಹತ್ರ ಬಂದು ಕಾಲಿಡ್ಕೊಂಡು ಬೇಡ್ಕೊಂಡ್ರು ಮೇಡಮ್. ಅದಕ್ಕೆ ಅವರು ಈ ಥರ ಸಂಕಟ ಪಡ್ತಾ ಇರೋದು ನೋಡ್ತಾ ಇದ್ರೆ ನನ್ನ ಕಳ್ಳು ಚುರುಕನ್ನುತ್ತೆ ಮೇಡಮ್. ತುಂಬ ಬೇಜಾರಾಗುತ್ತೆ. ಆದರೆ ಆ ಸುರೇಶ ಮಾಡಿರೋ ಕೆಲಸಕ್ಕೂ ನನಗೆ ಸಿಟ್ಟು ಬರುತ್ತೆ. ಏನು ಮಾಡೋದು ಹೇಳಿ? ಈ ವಯಸ್ಸಾಗಿರೋ ತಂದೆ ತಾಯಿಗಳ ಕಷ್ಟನ ನೋಡಿ ನನ್ನ ಮನಸ್ಸು ತಡೀತಾ ಇಲ್ಲ ಮೇಡಮ್. ಅದಕ್ಕೆ ನಾನು ಒಂದು ನಿರ್ಧಾರ ಮಾಡಿದ್ದೀನಿ. ಏನದು? ಏನೂ ಇಲ್ಲ ಮೇಡಮ್, ನಾನು ಕಂಪ್ಲೇಂಟ್ ಕೊಟ್ಟಿದ್ದೆ ಅಲ್ವಾ, ಅದಕ್ಕೆ ಕಂಪ್ಲೇಂಟ್ ವಾಪಸ್ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಪಾಪ ಅವ್ರ ಅಪ್ಪ ಅಮ್ಮನ ಮುಖ ನೋಡೋಕ್ಕಾಗ್ತಾ ಇಲ್ಲ, ಅವ್ರ ಕಷ್ಟ ನೋಡೋಕ್ಕಾಗದೆ ವಾಪಸ್ ತಾಂಬ್ತಿದ್ದೀನಿ ಅಷ್ಟೇ, ಬೇರೆ ಏನೂ ಇಲ್ಲ. ನನ್ನ ಕಂಪ್ಲೇಂಟ ವಾಪಸ್ ತಗೋತೀನಿ. ಆ ಸುರೇಶನ ಬಿಟ್ಬಿಡಿ ಮೇಡಮ್. ಏನ್ರಿ, ಕಿಡ್ನಾಪ್ ಮಾಡಿ 2 ದಿವಸ ನಿಮ್ಮನ್ನ ಅಲ್ಲಿ ತೋಟದ ಗುಡಿಸ್ಲಲ್ಲಿ ಇಟ್ಟಿದ್ದ ಅಂತ ಹೇಳಿ ಅವತ್ತು ಅಷ್ಟೆಲ್ಲ ಚೀರಾಡಿದ್ರಿ, ಓಡೋದ್ರಿ, ಸಿಟ್ ಮಾಡ್ಕೊಂಡ್ರಿ. ಇವತ್ತು ನೋಡಿದ್ರೆ ಅವ್ರ ಅಪ್ಪ ಅಮ್ಮಗೆ ಕಷ್ಟ ಆಗ್ತಿದೆ ಅಂತೇಳಿ ಕಂಪ್ಲೇಂಟ್ ವಾಪಸ್ ತಂತೀನಿ ಅಂತ ಹೇಳ್ತಿದ್ದೀರಲ್ಲ. ಸುಮ್ಮನೆ ಇರಿ, 1 ತಿಂಗಳು ಜೈಲಲ್ಲಿ ಇರಲಿ, ಅನುಭವಿಸ್ಲಿ. ಕೋರ್ಟಿಗೆ ಹೋಗಿ ಜಾಮೀನು ತಗೊಂಬಂದು ಬಿಡಿಸ್ಕೊಂಡು ಹೋಗ್ಲಿ, ಗೊತ್ತಾಗುತ್ತೆ ಅವ್ರಿಗೆ. ಇನ್ನು 3 ತಿಂಗಳು ಹೊರಗೆ ಕಳ್ಸೋಕ್ಕಾಗಲ್ಲ. 3 ತಿಂಗಳವರೆಗೂ ಅವನಿಗೆ ಜಾಮೀನು ಸಿಗಲ್ಲ. ನೀವೇ ತಲೆ ಕೆಡಿಸ್ಕೊಂತ ಇದ್ದೀರಾ ಅವ್ರ ಅಪ್ಪ ಅಮ್ಮನ ಬಗ್ಗೆ? ಮಕ್ಕಳನ್ನ ಒಳ್ಳೆ ರೀತಿಲಿ ಬೆಳೆಸೋದು ಅವ್ರ ಕರ್ತವ್ಯ. ಈ ಥರ ಇನ್ನೊಬ್ಬರಿಗೆ ತೊಂದರೆ ಕೊಡ್ಲಿ ಅಂತ ಅಲ್ಲ. ಶಿಕ್ಷೆ ಅವರು ಅನುಭವಿಸ್ಲಿ, ಮಗ ಇಲ್ಲದೆ ಇರೋಂಥ ಕಷ್ಟನ ಗೊತ್ತಾಗ್ಲಿ ಅವ್ರಿಗೆ. ಬೇರೆಯವ್ರಿಗೆ ಎಷ್ಟು ಕಷ್ಟ ಆಗುತ್ತೆ ಅಂತಾನ ನೀವೇ ಕಂಪ್ಲೇಂಟ್ ವಾಪಸ್ ತಂತಿದ್ದೀರಾ? ಬೇಡ, ಸುಮ್ಮನೆ ಇರಿ. ಅಯ್ಯೋ ಮೇಡಮರೇ, ದಯವಿಟ್ಟು ಹಂಗೆ ಹೇಳ್ಬೇಡಿ. ನಾವು ಎಷ್ಟೋ ಕಾಡಿ ಬೇಡಿ ಹುಡುಗಿನ ಒಪ್ಸಿದ್ದೀವಿ ವಾಪಸ್ ನಮ್ಮಕ್ಕೆ. ಈಗ ನೀವು ನೋಡಿದ್ರೆ ನೀವು ಈ ಥರ ಹೇಳ್ತಾ ಇದ್ದೀರಲ್ಲ ಮೇಡಮ್. ದಯವಿಟ್ಟು ನಮ್ಮ ಮಗುಗೆ ಬುದ್ಧಿ ಹೇಳ್ತೀವಿ. ಇನ್ಮೇಲೆ ಯಾವ ಹುಡುಗಿ ತಂಟೆಗೂ ಯಾರಿಗೂ ತೊಂದರೆ ಕೊಡ್ದಂಗೆ ಬುದ್ಧಿ ಹೇಳ್ತೀವಿ. ಆ ಥರ ನಾವು ನೋಡ್ಕೊತೀವಿ ಮೇಡಮರೇ. ನಮ್ಮದು ತಪ್ಪಾಗಿದೆ, ನಮ್ಮ ಮಗುಗೆ ಬುದ್ಧಿ ಹೇಳ್ದಿರೋದು ನಮ್ಮ ತಪ್ಪೇ, ಅದನ್ನ ಒಪ್ಕೊತೀವಿ. ಆದರೆ ಈ ಥರ ನಮಗೆ ಶಿಕ್ಷೆ ಕೊಡಬೇಡಿ. ಜಾಸ್ತಿ ದಿನ ನಮ್ಮ ಮಗನ ಬಿಟ್ಟಿರೋಕ್ಕಾಗಲ್ಲ. ನಮ್ಮ ಮಗ ಬಿಟ್ಟರೆ ಬೇರೆ ಯಾರೂ ಇಲ್ಲ ನಮಗೆ ನೋಡ್ಕೊಂಬಕ್ಕಾಗಲಿ, ಅಥವಾ ಮಕ್ಕಳು ಅಂತ ಅಪ್ಪ ಅಮ್ಮ ಅಂತ ಕರಿಯಾರೂ ಇಲ್ಲ. ದೊಡ್ಡ ಮಗ ಅವನು ಎಲ್ಲೋ ಹೋಗಿ ತವ್ರ ಮನೆಗೆ ಸೇರ್ಕೊಂಡಿದ್ದಾನೆ, ಹೆಂಡತಿ ತವ್ರ ಮನೇಲಿ ಇರೋದು ಇವನೊಬ್ಬ. ಇವನ್ ಮದುವೆ ಮಾಡಿ ನಾವು ಮೊಮ್ಮಕ್ಕಳನ್ನ ನೋಡ್ಕೊಂಡು ಸುಖವಾಗಿರಬೇಕು ಅಂತ ಅಂದ್ಕೊಂಡಿದ್ವಿ. ಆದರೆ ಈ ವಯಸ್ಸಲ್ಲಿ ನಮಗಿಂತ ಕಷ್ಟ ಕೊಡ್ತಾನೆ ಅಂತ ಗೊತ್ತಿರಲಿಲ್ಲ. ದಯವಿಟ್ಟು ನಮ್ಮ ಮಗನ ಬಿಟ್ಬಿಡಿ ಮೇಡಮರೇ. ನಿಮ್ಮ ಕಾಲಿಗೆ ಬೀಳ್ತೀನಿ, ನಿಮ್ದು ಅಮ್ಮಯ್ಯ ಅಂತೀನಿ. ಇನ್ಮೇಲೆ ನಾವು ಅವನಿಗೆ ಬುದ್ಧಿ ಹೇಳ್ತೀವಿ. ಆ ಥರ ತಪ್ಪು ಮಾಡದೇ ಇರೋ ಥರ ನಾವು ನೋಡ್ಕೊಂತೀವಿ ಮೇಡಮರೇ. ಹೌದು ಮೇಡಮ್, ನನ್ನ ಮಗ ಇಲ್ಲಾನೆ ನಾನು ಸತ್ತೇ ಹೋಗ್ತೀನಿ. ದಯವಿಟ್ಟು ಬಿಟ್ಬಿಡಿ ಮೇಡಮ್ ಅವರೇ, ನಮ್ಮ ತಪ್ಪಾಗೋಯ್ತು. ನಾವು ತಪ್ಪಿಗೆ ಬೇಕಂದ್ರೆ ನಮಗೆ ಶಿಕ್ಷೆ ಕೊಡಿ, ನಮ್ಮ ಮಗನಿಗೆ ಮಾತ್ರ ಬಿಟ್ಬಿಡಿ. ಈಗತ್ತು ಏನು ಪ್ರಯೋಜನ? ಈಗ ಪಶ್ಚಾತ್ತಾಪ ಪಟ್ರೆ ಏನು ಪ್ರಯೋಜನ? ನಿಮ್ಮ ಮಗನ ಸರಿಯಾದ ದಾರಿಲಿ ಬೆಳೆಸಬೇಕಾಗಿರೋದು ನಿಮ್ಮ ಕರ್ತವ್ಯ. ಹುಡುಗಿ ಸವಾಸಕ್ಕೆ ಹೋಗಿ ಅವಳು ಕಿಡ್ನಾಪ್ ಮಾಡಿ ಏನಾದರೂ ಹೆಚ್ಚು ಕಮ್ಮಿ ಆಗಿ ಹುಡುಗಿ ಜೀವಕ್ಕೆ ಏನಾದರೂ ಆಗಿದೆ, ನೀವು ಜೀವ ತಂದು ಕೊಡ್ತಿದ್ರಾ? ಸಾಯ ತಕ್ಕ ಜೈಲಿನ ಕೊಳಿತಾ ಇದ್ದ ಏನಾದರೂ ಹುಡುಗಿ ಏನಾದ್ರೂ ಸತ್ತೋಗಿದ್ರೆ? ಅಲ್ಲಮ್ಮ ಶಿಲ್ಪ, ನೀನೇನು ಇವರು ಕಣ್ಣೀರಿಗೆ ಕರಗಿ ಅವ್ರ ಮಗನ ಬಿಡ್ಸಕ್ಕೆ ಬಂದಿದ್ಯಾ ಅಥವಾ ಬೇರೆ ಏನಾದ್ರೂ ಒಪ್ಪಂದ ಮಾಡ್ಕೊಂಡಿದ್ರು ನೀವು? ಅಯ್ಯೋ, ಯಾವ ಒಪ್ಪಂದ? ಏನು ಮೇಡಮ್ ಹಿಂಗೆ ಹೇಳ್ತಾ ಇದ್ದೀರಾ? ಯಾಕೆ ಮೇಡಮ್, ನಾನು ಯಾವ ಒಪ್ಪಂದ ಮಾಡ್ಕೊಂಬನ ಇವ್ರ ಜೊತೆಗೆ? ನನಗೇನೈತೆ? ಇವ್ರಿಗೂ ನಮಗೂ ಏನು ಸಂಬಂಧನೂ ಇಲ್ಲ. ಈಗ ಕಣ್ಣೀರು ಹಾಕೊಂಡು ಹೊಳ್ತಾ ಇದ್ರು ನಮ್ಮ ಮನೆ ಹತ್ರ ಬಂದು, ಹಂಗಾಗಿ ಅದಕ್ಕೋಸ್ಕರ ಅವ್ರ ಕಣ್ಣೀರಿಗೆ ಕರಗಿ ವಾಪಸ್ ತಾಂತ ಇದೀನಿ ಅಷ್ಟೇ ಮೇಡಮ್ ಅವರೇ. ಅವನಿಗೆ
ಬುದ್ಧಿ ಹೇಳಿ ಬಿಟ್ಬಿಡ್ರಿ, ಇನ್ನೇನ್ ಮಾಡಕ್ಕಾಗುತ್ತೆ. ಇನ್ನೊಂದ್ಸಲ ಏನಾದ್ರೂ ಹಿಂಗೆ ಮಾಡಿದ್ರೆ ಇನ್ನೊಂದ್ಸಲ ಬಿಡಕ್ ಹೋಗ್ಬೇಡಿ. ನಾನೇ ವಾಪಸ್ ತಾಂತೀನಿ ಮೇಡಮ್ ಕಂಪ್ಲೇಂಟ. ಏನ್ ಮಾಡೋದು, ಅವರು ಬುದ್ಧಿ ಹೇಳ್ತೀವಿ, ನಿಮ್ಮ ತಂಟೆಗೆ ಬರ್ದಂಗೆ ನೋಡ್ಕೊಂತೀನಿ ಮಗನ್ ಬಿಡಿಸು ಅಂತಾನ ಕಾಲು ಹಿಡ್ಕೊಂಡು ಬೇಡ್ಕೊಂಡ್ರು ಮೇಡಮ್ ಅವರೇ. ಹಂಗಾಗಿ ಅಷ್ಟೇ ವಾಪಸ್ ತಂತಿರೋದು, ಇನ್ನೇನು ಇಲ್ಲ. ಹೌದಾ, ಸರಿ ಆಯ್ತು. ಕಂಪ್ಲೇಂಟ್ ಕೊಟ್ಟಿರೋ ನೀನೇ ವಾಪಸ್ ತಾಂತೀನಿ ಅಂದ್ರೆ ನಾವೇನು ಮಾಡೋಕ್ಕಾಗಲ್ಲ. ಮತ್ತೇನಾದ್ರೂ ತೊಂದರೆ ಆದ್ರೆ ನಾವು ಜವಾಬ್ದಾರಿ ಅಲ್ಲ. ಈಗ ನೀನು ಸ್ವಇಚ್ಛೆಯಿಂದ ತಾಂತಾ ಇದೆಯಾ ತಾನೇ? ಯಾರ್ದು ಒತ್ತಡ ಇಲ್ಲ ತಾನೇ? ಇಲ್ಲ ಮೇಡಮ್ ಅವರೇ, ಯಾರೂ ನನಗೇನು ಒತ್ತಡ ಹಾಕಿಲ್ಲ, ಏನೂ ಇಲ್ಲ. ನಾನೇನೆ ಈ ಥರ ನಿರ್ಧಾರ ಮಾಡಿದ್ದೀನಿ ವಾಪಸ್ ತಗೋಬೇಕು ಅಂತನ. ಅವ್ರ ಅಪ್ಪ ಅಮ್ಮನ ಮುಖ ನೋಡ್ಕೊಂಡು, ಅವನಿಗೋಸ್ಕರ ಅಲ್ಲ, ಅವನಿಗೂ ನನಗೂ ಯಾವ ಸಂಬಂಧನೂ ಇಲ್ಲ. ಅವನಿಗೆ ಸರಿಯಾಗಿ ಬುದ್ಧಿ ಹೇಳಿ ಕಳಿಸ್ರಿ. ಇನ್ನೊಂದ್ಸಲ ನನ್ನ ತಂಟೆಗೆ ಬರಬಾರ್ದು ಅವನು. ಸರಿ ಸರಿ ಆಯ್ತು ಬಿಡಿ. ರವಿ, ಹೋಗಿ ಆ ಸುರೇಶನ ಕರ್ಕೊಂಬನ್ನಿ. ಓಕೆ ಮೇಡಮ್. ನೋಡಿ ಯಜಮಾನ್ರೆ, ನೋಡಮ್ಮ, ನಿಮ್ಮ ಮಗನಿಗೆ ಬುದ್ಧಿ ಹೇಳ್ಬೇಕು. ಇನ್ನೊಂದ್ಸಲ ಈ ಥರ ಆದ್ರೆ ಅವನು ಜೀವನ ಪೂರ್ತಿ ಜೈಲ್ನಾಗೆ ಇರಬೇಕಾಗುತ್ತೆ. ಏನೋ ಈ ಹುಡುಗಿ ಪಾಪ ನಿಮ್ಮ ಕಣ್ಣೀರಿಗೆ ಕರಗಿ ಬಿಡಿಸ್ಕೊಂಡು ಹೋಗ್ತಾ ಐತೆ. ಇನ್ನೊಂದ್ಸಲ ಈ ಹುಡುಗಿ ತಂಟೆಗೆ ಹೋಗ್ದಂಗೆ ನೋಡ್ಕೋಬೇಕು ನೀವೇ. ಸರಿ ಆಯಿತು ಮೇಡಮ್ ಅವರೇ, ನಾವು ಅವನಿಗೆ ಬುದ್ಧಿ ಹೇಳಿ ಅವ್ನಿಗೆ ಒಂದು ಮದುವೆ ಮಾಡಿದ್ರೆ ಸರಿ ಆಗ್ತಾನೆ ಬಿಡಿ. ನಾವು ಬುದ್ಧಿ ಹೇಳ್ತೀವಿ, ಇನ್ನೊಂದ್ಸಲ ಈ ಹುಡುಗಿ ತಂಟೆಗೆ ಹೋಗ್ದಂಗೆ ನಾವು ನೋಡ್ಕೊತೀವಿ. ಮೇಡಮ್ ಬಂದ ನೋಡಿ. ಅಯ್ಯೋ ಸುರೇಶ, ಸುರೇಶ ಹೆಂಗಿದ್ಯೋ ಏನೋ, ಕಣ್ಣೆಲ್ಲ ಒಳಕ್ಕೆ ಹೋಗವಲ್ಲೋ, ಇಷ್ಟೊಂದು ಸ್ವರ್ಗ ಹೋಗ್ಬಿಟ್ಟಿದ್ಯಲ್ಲೋ ಒಂದೇ 3-4 ದಿವಸಕ್ಕೇನೆ. ಅಯ್ಯೋ, ನೀನು ನೋಡೋಕ್ಕಾಗ್ತಿಲ್ಲ ಕಣೋ ಈ ಪರಿಸ್ಥಿತಿಲಿ. ನಿನಗೆ ಯಾಕೋ ಬೇಕು ಹುಡುಗಿರ ಸವಾಸ? ನಿನಗೆ ಲಕ್ಷಣವಾಗಿ ಒಂದು ಒಳ್ಳೆ ಹುಡುಗಿ ನೋಡಿ ಮದುವೆ ಮಾಡ್ತೀನಿ, ಸಂಸಾರ ಮಾಡ್ಕೊಂಡು ಸುಖವಾಗಿರೋದು ನೋಡು. ಕೆಲಸ ಇತ್ತು, ಅದನ್ನು ಕೆಲಸನೂ ಕಳ್ಕೊಂಡೆ, ಹಾಳು ಮಾಡ್ಕೊಂಡೆ. ಇಂಥ ಕೆಲಸ ಎಲ್ಲ ಮಾಡ್ಕೊಂಡು ಈಗ ನೋಡು ಎಂಥ ಕೆಲಸ ಆಗೋಯ್ತು ನಿನ್ನಿಂದ. ನಾನು ನಿಮ್ಮ ಅಪ್ಪಯ್ಯ ಸ್ಟೇಷನ್ಗೂ ಜೈಲಿಗೂ ಓಡಾಡಂಗಾಗೈತೆ. ಇನ್ಮೇಲೆ ಇಂಥ ಕೆಲಸ ಎಲ್ಲ ಮಾಡಬೇಡ ಕಣೋ. ಏನೋ ಈ ಹುಡುಗಿ ಶಿಲ್ಪ ಒಳ್ಳೆಯವಳಾಗತ್ಗೆ ನಿನ್ನ ಬಿಡಿಸ್ತಾ ಇದ್ದಾಳೆ, ವಾಪಸ್ ತಾಂಬ್ತಾ ಇದ್ದಾಳೆ ಕಂಪ್ಲೇಂಟ. ಅರ್ಥ ಮಾಡ್ಕೊಂಡು ಜೀವನ ಮಾಡೋದು ಕಲ್ತ್ಕ. ಇನ್ನೊಂದ್ಸಲ ಹಿಂಗೆಲ್ಲ ಮಾಡಕ್ ಹೋಗ್ಬೇಡ. ಹೌದೇನಮ್ಮ, ವಾಪಸ್ ತಾಂಬ್ತಾ ಇದ್ದಾಳ ಶಿಲ್ಪ ಕಂಪ್ಲೇಂಟ? ಅಯ್ಯೋ ಸದ್ಯ ಸಾಕು, ನಾನು ಜೈಲಿಂದ ಬಿಡುಗಡೆ ಆಗ್ತೀನೋ ಇಲ್ವೋ ಅಂತ ತಿಳ್ಕೊಂಡಿದ್ದೆ. ನೀವು ಬರಲಿಲ್ವಲ್ಲ ನಾನು ನೋಡೋಕ್ಕೂ, ಯಾರೂ ಬರಲ್ಲ ನನ್ನ ಕಂಡ್ರೆ ನಿಮ್ಗೆ ಯಾರಿಗೂ ಇಷ್ಟ ಇಲ್ಲ ಅಂತ ತಿಳ್ಕೊಂಡಿದ್ದೆ. ಸದ್ಯ ಬಂದ್ರಲ್ಲ ಬಿಡಿಸ್ಕೊಂಡು ಹೋಗೋಕ್ಕೆ. ಏ ಸುರೇಶ, ಇಲ್ಲಿ ಕೇಳೋ ಇಲ್ಲಿ. ಏನು ಹೇಳಿ ಮೇಡಮ್? ಈ ಹುಡುಗಿ ಕಂಪ್ಲೇಂಟ್ ವಾಪಸ್ ತಗೊಂಡಿರೋದಕ್ಕೆ ನಿನ್ನ ಬಿಡುಗಡೆ ಮಾಡ್ತಾ ಇದೀವಿ. ಇನ್ಮೇಲಾದ್ರೂ ಮರ್ಯಾದಿಂದ ಜೀವನ ಮಾಡೋದ್ ಕಲ್ತ. ಹುಡುಗಿರ ತಂಟೆಗೆಲ್ಲ ಹೋಗ್ಬೇಡ. ಏನಾದ್ರೂ ಹುಡುಗಿ ಜೀವಕ್ಕೆ ಹೆಚ್ಚು ಕಮ್ಮಿ ಆಗಿದ್ರೆ ನಿನ್ನ ನೇಣಗಂಬಕ್ಕೆ ಹಾಕ್ಬಿಡ್ತಾ ಇದ್ರಿ. ಗೊತ್ತಾಯ್ತಾ? ಅದೇನಾದ್ರೂ ಪ್ರಜ್ಞೆ ಐತಾ? ನಿಮ್ಮ ಅಪ್ಪ ಅಮ್ಮ ನೋಡು ಎಷ್ಟು ವಯಸ್ಸಾಗೈತೆ, ಅವ್ರನ್ನ ಚೆನ್ನಾಗಿ ನೋಡ್ಕೊಂಡು ಮದುವೆ ಆಗಿ ಸುಖವಾಗಿರೋದು ಬಿಟ್ಟು ಈ ಥರ ಎಲ್ಲ ಸವಾಸಕ್ಕೆ ಹೋಗಿ ಕಿಡ್ನಾಪ್ ಮಾಡಿ ಈ ಥರ ಜೈಲಿಗೆ ಬರುವಂಥ ಇದು ನಿನಗೆ ಯಾಕೋ ಬೇಕು? ಕೆಲಸನೂ ಕಳ್ಕೊಂಡಿದ್ದೀಯಂತೆ, ಇರೋ ಕೆಲಸನ ನಾಚಿಕೆ ಆಗಲ್ವಾ ಈ ಥರ ಎಲ್ಲನ ಮರ್ಯಾದೆ ಕಳ್ಕೊಳಕ್ಕೆ? ಅಪ್ಪ ಅಮ್ಮ ನಿನ್ನಿಂದ ಎಷ್ಟು ಸಂಕಟ ಪಡ್ತಾ ಇದ್ದಾರೆ ನೋಡು. ನಾನು ತಪ್ಪಾಯ್ತು ಮೇಡಮ್, ಇನ್ಮೇಲೆ ಆ ಥರ ಇರಲ್ಲ. ಅವ್ರು ಹೇಳ್ದಂಗೆ ಕೇಳ್ಕೊಂಡು ಚೆನ್ನಾಗಿರ್ತೀನಿ, ಯಾರು ಸವಾಸಕ್ಕೂ ಹೋಗಲ್ಲ. ನಾನು ತಪ್ಪಾಯಿತು ಶಿಲ್ಪ, ನನಗೆ ಕ್ಷಮಿಸ್ಬಿಡು. ನಿನ್ನ ಕಿಡ್ನಾಪ್ ಮಾಡಬಾರ್ದಾಗಿತ್ತು. ನಿನ್ನ ಮೇಲೆ ದ್ವೇಷ ಇಟ್ಕೊಂಡು ನೀನು ಕಿಡ್ನಾಪ್ ಮಾಡಿದ್ದು ತಪ್ಪಾಗೋಯ್ತು. ನನಗೆ ಈಗ ಗೊತ್ತಾಗ್ತಿದೆ ನಾನು ಎಂಥ ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಂತನ. ನೀನು ನನ್ನ ಸವಾಸಕ್ಕೆ ಬರ್ದಂಗೆ ಹೆಂಗೋ ಸುಮ್ಮನಾಗಿದ್ದೆ. ನೀನು ನನ್ನ ಮದುವೆ ಹಾಳು ಮಾಡಿದೆ ಅನ್ನೋ ಸಿಟ್ಟಿಗೆ ನಿನಗೆ ಯಾಮಾರಿಸ್ಬಿಟ್ಟು ಅಲ್ಲಿಗೆ ಬಚ್ಚಿಟ್ಟಿದ್ದು ನನ್ನ ತಪ್ಪು. ನನಗೆ ಕ್ಷಮಿಸ್ಬಿಡು, ದಯವಿಟ್ಟು ಕ್ಷಮಿಸ್ಬಿಡು. ನಾನು ನಿನ್ ಕ್ಷಮಿಸಿದ್ದೀನಿ, ಆದ್ರೆ ನೀನು ಮತ್ತೆ ನನ್ನ ತಂಟಿಗೆ ಬರಂಗಿಲ್ಲ. ನನ್ನ ತಂಟಿಗೆ ಬಂದ್ರೆ ಅಷ್ಟೇನೆ ನೋಡು, ಹೇಳಿರ್ತೀನಿ. ಇನ್ನೊಂದ್ಸಲ ನಾನು ವಾಪಸ್ ತಾಮಲ್ಲ, ಏನೂ ಇಲ್ಲ, ಜೈಲಿನಾಗೆ ಕೊಳಿಬೇಕಾಗುತ್ತೆ ನೀನು ಸಾಯ ತಕನ. ನನ್ನ ಸವಾಸಕ್ಕೆ ಏನಾರ ಬಂದ್ರೆ ಹಿಂಗೆ ಆಗೋದು. ನಿಮ್ಮ ಅಪ್ಪ ಅಮ್ಮನ ಮುಖ ನೋಡ್ಕೊಂಡು ನಿನ್ನ ಬಿಡಿಸ್ತಾ ಇದ್ದೀನಿ ಅಷ್ಟೇನಿ. ಸರಿ ಆಯ್ತು, ನಡಿ ಕರ್ಕೊಂಡೋಗ್ರಿ ನಿಮ್ಮ ಮಗನ. ಬಾರು ಬಾರು ಸುರೇಶ. ಸರಿ ಮೇಡಮ್ ಅವರೇ, ನಾನು ಹೋಗ್ತೀನಿ. ಆಯ್ತಮ್ಮ ಹೊರಡು. ನೀನು ಅಷ್ಟೇನೆ, ಇಂಥ ಹುಡುಗರ ಸವಾಸಕ್ಕೆಲ್ಲ ಹೋಗ್ಬೇಡ. ಯಾವಾಗ್ಲೂ ಒಂದೇ ಥರ ಇರಲ್ಲ. ಏನೋ ಈ ಸಲ ಏನೋ ಬಚಾವಾಗಿದ್ಯಾ. ಪದೇ ಪದೇ ನಿನಗೆ ಇಂಥ ಅವಕಾಶ ಸಿಗಲ್ಲ ಬಚಾವಾಗ ಅಂಥದ್ದು. ಏನಾದರೂ ಹೆಚ್ಚು ಕಮ್ಮಿ ಆದರೆ ಏನು ಮಾಡ್ತೀಯ? ನೀನು ಸ್ವಲ್ಪ ಹುಷಾರಾಗಿರೋ, ಇಂಥ ಹುಡುಗರ ಸವಾಸಕ್ಕೆ ಹೋಗ್ಬೇಡ. ಗೊತ್ತಾಯ್ತಾ? ಸರಿ ಮೇಡಮ್ ಅವರೇ, ಹೋಗ್ತೀನಿ. ಆಯ್ತಾಯ್ತು, ಹೊರಡು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.